ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೌನ ವಿಶು ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಮತ್ತು ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಸೊ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ನೀವು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋನ ನೀವೇ ಮೊದಲು ನೋಡ್ಬೋದು, ಅಂದರೆ ಮೊದಲು ನೋಟಿಫಿಕೇಷನ್ ಬರುತ್ತೆ. ಇವತ್ತಿನ ವ್ಲಾಗ್ ಬಂದು ನನ್ನ ಹಸ್ಬೆಂಡ್ ಬರ್ಡೇ ವ್ಲಾಗ್ ಆಗಿರುತ್ತೆ. ಲೈಕ್ ನನ್ನ ಹಸ್ಬೆಂಡ್ ಬರ್ಡೇ ಇದ್ದಿದ್ದು ಬಂದು ಜುಲೈ 20th. ನಾನು ಮಾರ್ನಿಂಗಿಂದ ಅಥವಾ ನೈಟ್ ಆಗಲಿ ಯಾವುದೇ ರೀತಿ ಏನು ಸೆಲೆಬ್ರೇಷನ್ ಮಾಡಿರಲಿಲ್ಲ. ಜಸ್ಟ್ ಅವರಿಗೆ ಇಷ್ಟ ಅಂದ್ಬಿಟ್ಟು ಆಫ್ಟರ್ನೂನೇ ಬಿರಿಯಾನಿ ಮತ್ತು ಗ್ರೇವಿ ಮಾಡಿದ್ದೆ ಅಷ್ಟೇ. ಅವರಿಗೆ ಮೇ ಬಿ ಅವ್ರಿಗೆ ಅನಿಸ್ತಿತ್ತು ಅನಿಸುತ್ತೆ, ಯಾಕೆ ಸೆಲೆಬ್ರೇಟ್ ಮಾಡ್ತಿಲ್ಲ ಅಂತ. ಬರ್ಡೇ ಬಾಯ್ ಹೆಂಗ ಅನ್ನಿಸ್ತಿದೆ? ಲೈಕ್ ನಾವು ಎಲ್ಲಿಗೆ ಹೋಗ್ತಿದೀವಿ ಅನಿಸ್ತಿದೆ? ಎನಿ ಲೈಕ್ ಗೆಸಸ್? ಇಂಟರ್ವ್ಯೂ ತುಂಬಾ ವಿಷಾದಕರ ವಿಷಯ. ವಯಸ್ಸಾಗ್ತಿದೆ. ಈ ವಯಸ್ಸಾಗೋದನ್ನ ಸೆಲೆಬ್ರೇಟ್ ಮಾಡೋದಕ್ಕೆ ಓಕೆ, ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಅನ್ನಿಸ್ತಿರ್ಬೋದು ನಿಮಗೆ. ಹೌ ಎಕ್ಸೈಟೆಡ್ ಆರ್ ಯು? ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಗೊತ್ತು, ಹೇಳ್ಕೊಳ್ಳೋಷ್ಟು ಎಕ್ಸೈಟ್ ಆಗ್ತಾ ಇಲ್ಲ. ಯಾಕೆ? ನೋಡೋಣ, ವಯಸ್ಸಾಗ್ತಿದೆ ಅಂತನಾ? ಓಕೆ, ಲೆಟ್ಸ್ ಗೋ. ಮಮ್ಮಿ ಕರೀತಾ. ನಮ್ಮ ಸಿಹಿ ಹಿಂಗ್ ರೆಡಿ ಆಗಿದ್ದಾಳೆ. ನನ್ನ ಹಸ್ಬೆಂಡ್ಗೆ ಜಸ್ಟ್ ರೆಡಿಯಾಗಿ ಆಚೆ ಹೋಗೋಣ ಅಂತ ಅಷ್ಟೇ ಹೇಳಿದ್ವಿ. ನಾವು ಎಲ್ಲಿ ಹೋಗ್ತಾ ಇದ್ದೀವಿ, ಪ್ಲೇಸು ಎಲ್ಲ ಏನೂ ಗೊತ್ತಿರಲಿಲ್ಲ. ಹೇಳಬೇಕಲ್ವ, ಹೇಳಿಲ್ಲ ಅಂದರೆ ಅವ್ರನ್ನ ರೆಡಿಯಾಗಿ ಹೇಗೆ ಕರ್ಕೊಂಡು ಹೋಗೋದು. ಸೊ ಹಾಗಾಗಿ ಹೇಳಿದ್ವಿ. ವಿಶ್ವ ಕೇಳ್ತಾನೆ ಇದ್ರು, ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ, ಇಷ್ಟು ಲೇಟ್ ನೈಟ್ ಆಗಿದೆ, ಸೊ ಇವಾಗ ಹೋಗೋಣ ಅಂತ ಹೇಳ್ತಿದ್ಯಾ, ಮತ್ತು ಮನೇಲಿ ಊಟ ಎಲ್ಲ ಮಾಡ್ಕೊಂಡು ನಾವು ಹೋಗ್ತಿದ್ದೀವಿ ಅಂತ ಎಲ್ಲ. ಬಟ್ ನಾವು ಅವ್ರಿಗೆ ಏನೂ ಹೇಳಿರಲಿಲ್ಲ. ಹೋಗ್ತಾ ದಾರಿಯಲ್ಲಿ ಹಾಗೇ ಬ್ಯಾಂಗಲ್ ಸ್ಟೋರಲ್ಲಿ ಏನೋ ತೊಗೋಬೇಕು ಅಂತ ಸ್ಟಾಪ್ ಮಾಡಿ ಅವ್ರಿಗೆ ಗೊತ್ತಿಲ್ಲದೆ ಇರೋ ಥರ ಗಿಫ್ಟ್ನ ವ್ರಾಪ್ ಮಾಡಿಸ್ಕೊಂಡು ಬಂದೆ. ನಾವು ಮನೆಯಿಂದ ಹೊರಟಾಗ ಆಲ್ಮೋಸ್ಟ್ 9 ಆಗಿತ್ತು. ನಮ್ಮದು ಸ್ಲಾಟ್ ಇದ್ದಿದ್ದು ಬಂದು 10 ಅಂದ. ಸೊ ಊಟ ಎಲ್ಲ ಲೇಟ್ ಆಗುತ್ತೆ ಅಂದ್ಬಿಟ್ಟು ಸಿಹಿಗೂ ಮನೆಯಲ್ಲೇ ಊಟ ಎಲ್ಲ ಮಾಡಿಸಿ ಮಧ್ಯಾಹ್ನ ಬಿರಿಯಾನಿ ಎಲ್ಲ ಮಾಡಿದ್ದೆ ಅಲ್ವಾ. ಸೊ ಅದನ್ನೇ ನನ್ನ ತಮ್ಮ, ನನ್ನ ಮೈದನ ಎಲ್ಲರೂ ಊಟ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಟ್ರಾಫಿಕ್ ಏನೂ ಇರಲಿಲ್ಲ. ಸೊ ಕರೆಕ್ಟಾಗಿ ಅರೌಂಡ್ 9:37 ರೀಚ್ ಆದ್ವಿ. ವಿಶ್ವನ್ಗೆ ಈ ಬೋರ್ಡ್ ನೋಡಿದ ತಕ್ಷಣ ಗೊತ್ತಾಯ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ. ಮತ್ತು ಹಾಗೆ ಮನೆಯಿಂದ ಹೊರಟು ವಿಶ್ವನ್ ಫ್ರೆಂಡ್ ಮನೆಗೆ ಹೋಗಬೇಕಿತ್ತು. ಅಲ್ಲಿಗೆ ವಿಸಿಟ್ ಮಾಡಿ ಅಲ್ಲಿಂದ ಬಿಂಜೆ ಟೌನಿಗೆ ಬಂದ್ವಿ. ಅವ್ರು ಅಂದ್ಕೊಂಡಿದ್ರಂತೆ ಯಾವುದಾದ್ರೂ ಹೋಟೆಲ್ ಕರ್ಕೊಂಡು ಹೋಗ್ತೀವಿ ಅಂತ. ಎಸ್, ನಾವಿವತ್ತು ಬಂದಿದ್ದೀವಿ ಬಿಂಜೆ ಟೌನ್ ಅಂತ. ಆಲ್ಮೋಸ್ಟ್ ನೀವು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿರ್ತೀರಾ, ಸೆಲೆಬ್ರೇಷನ್ಸ್ ಮಾಡೋದಕ್ಕೆ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇದು ವೈಟ್ ಫೀಲ್ಡು ನಮ್ಮ ಮನೆ ಹತ್ರ ಇದೆ. ಸೊ ಹತ್ರನೇ ಇದೆ ನಮ್ಮ ಮನೆಗೆ. ಸೊ ಹಾಗಾಗಿ ಬೇಗ ರೀಚ್ ಆದ್ವಿ. ಹೇಳಿ, ಯಾಕೆ ಎಕ್ಸೈಟೆಡ್ ಆಗಿಲ್ಲ? Because this plan I made for your birthday. Oh God. ವಿಶ್ವ ನನ್ನ ಬರ್ಡೇ ಮಾಡೋದಕ್ಕೆ ಈ ಪ್ಲೇಸ್ನ ಸೇವ್ ಮಾಡಿ ಇಟ್ಕೊಂಡಿದ್ರಂತೆ. ಇಲ್ಲಿ ಕರ್ಕೊಬಂದ್ಯಾ, ನಾನು ನಿನ್ನ ಬರ್ಡೇ ಮಾಡೋದಕ್ಕೆ ಇದನ್ನು ಇನ್ಸ್ಟಾಗ್ರಾಮಲ್ಲಿ ಸೇವ್ ಮಾಡಿ ಇಟ್ಕೊಂಡಿದ್ದೆ ಅಂತ ಹೇಳಿದ್ರು. ನಮ್ಮ ಸ್ಲಾಟ್ ಇದ್ದಿದ್ದು 10 ಅಲ್ವಾ. ಸೊ 9:37 ರೀಚ್ ಆಗಿದ್ವಿ. ಇನ್ನು ಟೈಮ್ ಇದೆ ಅಂದ್ಬಿಟ್ಟು ಜಾಕೆಟ್ಸು ಅದನ್ನೆಲ್ಲ ತೊಗೊತಾ ಇದ್ವಿ. ಥಿಯೇಟರ್ ಅಲ್ವಾ, ಮೇ ಬಿ ಚಳಿ ಇರ್ಬೋದು ಅಂತ. ನೋಡಿ, ಇಬ್ರು ರೆಡಿ ಮಾಡ್ತಿದ್ದಾರೆ. ಸೊ ನಮ್ಮ ಬರ್ಡೇ ಬಾಯ್ನ ಸ್ವಲ್ಪ ರೆಡಿ ಎಲ್ಲ ಮಾಡಿಸ್ಕೊಂಡು ಕರ್ಕೊಂಡು ಹೋದ್ವಿ.
ಬಿಂಜೆ ಟೌನ್ ಬಂದು ಸೆಕೆಂಡ್ ಫ್ಲೋರಲ್ಲಿತ್ತು. ನಾವು ಕನ್ಫ್ಯೂಸ್ ಮಾಡ್ಕೊಂಡು ಥರ್ಡ್ ಫ್ಲೋರಿಗೆ ಹೋಗಿ ಅಗೇನ್ ಸೆಕೆಂಡ್ ಫ್ಲೋರಿಗೆ ಬಂದ್ವಿ. ಬಂದ ತಕ್ಷಣ ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿತ್ತು. ಇಲ್ಲಿ ಸ್ಟಾಫ್ಸ್ ಅಂತೂ ತುಂಬ ಫ್ರೆಂಡ್ಲಿ ಆಗಿದ್ದರು. ಹೋದ ತಕ್ಷಣ ನಮಗೆ ವೆಲ್ಕಮ್ ಡ್ರಿಂಕ್ ಕೂಡ ಕೊಟ್ಟರು. ವೆಲ್ಕಮ್ ಡ್ರಿಂಕ್ ಅಂತೂ ಆಸಮ್ ಆಗಿತ್ತು. ಐ ಥಿಂಕ್ ಅದು ಗ್ರೇಪ್ಸ್ ಕಮ್ ಇನ್ನೊಂದು ಯಾವುದೋ ಫ್ರೂಟ್ ಹೇಳಿದ್ರು, ಅದು ನನಗೆ ನೆನಪಾಗ್ತಿಲ್ಲ. ತುಂಬ ಚೆನ್ನಾಗಿತ್ತು ವೆಲ್ಕಮ್ ಡ್ರಿಂಕು. ಬಿಂಜೆ ಟೌನಲ್ಲಿ ನೀವು ಎಲ್ಲ ಥರದ ಸೆಲೆಬ್ರೇಷನ್ಸ್ ಮಾಡ್ಬೋದು. ಲೈಕ್ ಆ್ಯನಿವರ್ಸರಿ, ಬರ್ಡೇ, ಬ್ರೈಡ್ ಟು ಬಿ, ಮಾಮ್ ಟು ಬಿ, ಪ್ರತಿಯೊಂದು ಮಾಡ್ಬೋದು. ಇಲ್ಲಿ ಯಾವ ಥರ ಅಂತಂದರೆ ನಿಮಗೆ ಪ್ರೈವೇಟ್ ಥಿಯೇಟರ್ ಇರುತ್ತೆ. ಒಂದು ಥಿಯೇಟರಲ್ಲಿ ನಿಮಗೆ ಯಾವ ವೆಕೇಷನ್ ಇದೆ, ಲೈಕ್ ಸೆಲೆಬ್ರೇಷನ್ಸ್ ಇದೆ ಅಲ್ವಾ, ಸೊ ಆ ಸೆಲೆಬ್ರೇಷನ್ನ ನಿಮಗೆ ಡೆಕೋರ್ ಮಾಡಿ ಕೊಡ್ತಾರೆ. ಇಲ್ಲಿ ನಿಮಗೆ 3 ಥಿಯೇಟರ್ಸ್ ಇದೆ, ಅಂದರೆ 3 ಪ್ರೈವೇಟ್ ಥಿಯೇಟರ್ ಇದೆ. ಇದರಲ್ಲಿ ಫಸ್ಟು ಥಿಯೇಟರ್ ಬಂದು 1399, ಇನ್ನೊಂದು ಬಂದು 1699, ಇನ್ನೊಂದು ಬಂದು 2049 ರುಪೀಸ್ ಇರುತ್ತೆ. 2049 ರುಪೀಸ್ ಹೇಗೆ ಅಂತ ಹೇಳಿದ್ರೆ ನಿಮಗೆ ಓನ್ಲಿ 2 ಮೆಂಬರ್ಸ್ ಅಲೋ ಇರುತ್ತೆ. ನೀವೇನಾದರೂ ಅದಕ್ಕೂ ಮೇಲೆ ಜಾಸ್ತಿ ಜನ ಹೋಗ್ತೀರಾ ಅಂತ ಹೇಳಿದ್ರೆ ಎಕ್ಸ್ಟ್ರಾ 300 ರುಪೀಸ್ ಇರುತ್ತೆ. ಸೆಕೆಂಡ್ ಬಂದು 1699, 4 ಮೆಂಬರ್ಸ್ ಅಲೋ ಇರುತ್ತೆ. ಅದಕ್ಕೂ ನೀವು ಜಾಸ್ತಿ ಜನ ಹೋಗ್ತೀರಾ ಅಂದರೆ ಪರ್ ಹೆಡ್ 300 ಇರುತ್ತೆ. ಆ್ಯಂಡ್ 1399 ಕೂಡ ಸೇಮ್ ಇರುತ್ತೆ. ಜಸ್ಟ್ 4 ಪೀಪಲಿಗಿರುತ್ತೆ. ನೀವೇನಾದರೂ ಎಕ್ಸ್ಟ್ರಾ ಮೆಂಬರ್ಸ್ ಆ್ಯಡ್ ಆಗ್ತೀರಾ ಅಂದರೆ ಪರ್ ಹೆಡ್ 300 ರುಪೀಸ್ ಇರುತ್ತೆ. ನಾನು ಬುಕ್ ಮಾಡಿದ್ದು ಬಂದು 1699 ಪ್ಲಸ್ ನಿಮಗೆ ಡೆಕೋರೇಷನ್ ಯಾವುದೇ ಥಿಯೇಟರ್ ತೊಗೊಂಡ್ರು ಪ್ಲಸ್ 750 ರುಪೀಸು ಡೆಕೋರೇಷನ್ಗಿರುತ್ತೆ. 750 ರುಪೀಸ್ಗೆ ವರ್ತ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಮತ್ತು ನೀವು ಅಲ್ಲಿಗೆ ಹೋದಾಗ ಅಂದರೆ ಬಿಂಜೆ ಟೌನಿಗೆ ಹೋದಾಗ ನಿಮಗೆ ಏನಾದರೂ ಎಕ್ಸ್ಟ್ರಾಸ್ ಬೇಕಂದರೆ ಈಗ ಲೈಕ್ ಫಾಗ್ ಎಂಟ್ರಿ ಬೇಕು ಅಥವಾ ಗಿಫ್ಟ್ ಬೇಕು ಅಥವಾ ನಿಮ್ಮ ಲವ್ಡ್ ಒನ್ಸಿಗೆ ಫ್ಲವರ್ಸ್ ಕೊಡಬೇಕಂದ್ರೆ ಅವ್ರ ಹತ್ರನೇ ಇರುತ್ತೆ. ಆ್ಯಂಡ್ ಕೇಕ್ ಕೂಡ ಅಷ್ಟೇ, ಅವ್ರ ವೆಬ್ಸೈಟಲ್ಲೇ ಅವೈಲಬಲ್ ಇರುತ್ತೆ. ನೀವು ಚೆಕ್ ಮಾಡಿ ಯಾವ ಫ್ಲೇವರ್ ಕೇಕ್ ಬೇಕು ಆ್ಯಂಡ್ ಎಷ್ಟು ಅಮೌಂಟು ಪ್ರತಿಯೊಂದು ನಿಮಗೆ ಆ ವೆಬ್ಸೈಟಲ್ಲೇ ಮೆನ್ಷನ್ ಮಾಡಿರ್ತಾರೆ. ನಾನು ವೆಬ್ಸೈಟಲ್ಲಿ ಫೋಟೋಸ್ ವಿಡಿಯೋಸ್ ಎಲ್ಲ ನೋಡಿದ್ದೆ, ಬಟ್ ಅಲ್ಲಿ ನಾವು ಪ್ರೆಸೆನ್ಸಲ್ಲಿ ನೋಡೋದಕ್ಕೆ ಅದಕ್ಕಿಂತನೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಆ ಫಾಗ್ ಎಂಟ್ರಿಯಲ್ಲಿ ಒಳಗಡೆ ಥಿಯೇಟ್ರ್ ಒಳಗಡೆ ಎಂಟರ್ ಆದ ತಕ್ಷಣ ನಮಗಂತೂ ತುಂಬ ಖುಷಿ ಆಯಿತು. ಆ್ಯಂಡ್ ವಿಶ್ವಂಗೂ ಅಷ್ಟೇ ತುಂಬ ಸರ್ಪ್ರೈಸ್ಡ್ ಆಯಿತು. ವಾವ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ವಿ. ಸೊ ಮಸ್ಟ್ ವಿಸಿಟ್ ಅಂತಲೇ ಹೇಳ್ಬೋದು. ಕೇಕೆಲ್ಲ ಕಟ್ ಮಾಡಿದ್ವಿ. ವಿಶ್ವಂಗೆ ತುಂಬ ಖುಷಿ ಆಯಿತು. ಆ್ಯಂಡ್ ವಿಶ್ವನ್ಗೆ ನಾನು ಒಂದು ಸ್ಮಾಲ್ ಗಿಫ್ಟ್ ಕೊಟ್ಟೆ. ಆ್ಯಕ್ಚುಲಿ ಅದು ಬೆಳ್ಳಿ ಕಡ ವಿತ್ ಬ್ಲ್ಯಾಕ್ ಕಲರ್ ಥ್ರೆಡ್ ಇದೆ. ಬ್ಲ್ಯಾಕ್ ಕಲರ್ ಥ್ರೆಡ್ ಬಂದು ದೃಷ್ಟಿ ಆಗಬಾರ್ದು ಅಂತ ಅದನ್ನು ಗಿಫ್ಟ್ ಮಾಡಿದೆ. ಐ ಹೋಪ್ ವಿಶ್ವಂಗೆ ತುಂಬ ಇಷ್ಟ ಆಗಿದೆ ಅಂತ. ನನಗೆ ಯಾವಾಗ್ಲೂ ಅಷ್ಟೇ ನಾವು ತೊಗೊಳ್ಳೋದು ಅಥವಾ ನಾವು ಖುಷಿ ಪಡೋದಕ್ಕಿಂತ ನಾವೇನಾದರೂ ಬೇರೆಯವ್ರಿಗೆ ಕೊಟ್ಟಾಗ ಅವ್ರ ಮುಖದಲ್ಲಿ ಬರುತ್ತಲ್ಲ ಆ ಸ್ಮೈಲ್ ನೋಡೋದಕ್ಕೆ ತುಂಬ ಅಂದರೆ ತುಂಬಾ ಇಷ್ಟ ಆಗತ್ತೆ. ನಿಮಗೂ ಇದೇ ಥರ ಅನಿಸುತ್ತಾ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಕಂದ, ಐ ಲವ್ ಯು ಸೋ ಮಚ್. ಅವ್ರು ಖುಷಿಯಾಗಿರೋದನ್ನು ನೋಡೋದಕ್ಕೆ ನನಗೇ ತುಂಬ ಖುಷಿ ಆಗ್ತಾಯಿತ್ತು. ಆ್ಯಂಡ್ ಫೋಟೋಸ್ ವಿಡಿಯೋಸ್ಗೆ ಅಲ್ಲಿಗೆ ಹೋದಾಗ ನೀವು ಪೇ ಮಾಡಿದ್ರೆ ಅವರೇ ಕ್ಯಾಪ್ಚರ್ ಮಾಡಿಕೊಡ್ತಾರೆ. ಈ ಥರ ವೆಕೇಷನ್ಸಲ್ಲೆಲ್ಲ ನಾವು ಬ್ಯುಸಿ ಇರ್ತೀವಲ್ವ, ಸೊ ಅವರೇ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದರು. ಥ್ಯಾಂಕ್ ಯು ಸೋ ಮಚ್ ಬಿಂಜೆ ಟೌನ್. ವಿಶ್ವ ಹೇಗನ್ನಿಸ್ತು? ಕೇಕ್ ತಿಂತಿದ್ದೀನಿ. ಐ ಆಮ್ ದಟ್ ಮಚ್ ಹ್ಯಾಪಿ. ಗಿಫ್ಟ್ ಏನು ಅನ್ನಿಸ್ತು? ಇಷ್ಟ ಆಯ್ತಾ? ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ದಿಸ್ ಇಸ್ ಸರ್ಪ್ರೈಸ್. ಥ್ಯಾಂಕ್ ಯು. ಅಷ್ಟು ಖುಷಿಯಾಗಿದೆ ಅಂತೆ. ಹೌ ಇಸ್ ಯುವರ್ ಎಕ್ಸ್ಪೀರಿಯನ್ಸ್? ಎಡಿಟ್ ಮಾಡಲ್ಲ. ಸುಮನ್, ಹೌ ಇಸ್ ಯುವರ್ ಎಕ್ಸ್ಪೀರಿಯನ್ಸ್? ತುಂಬಾ ಚೆನ್ನಾಗಿದೆ. ವೆರಿ ಗುಡ್ ಬಾಯ್. ಇವಾಗ ಯಾವ ಮೂವಿ ನೋಡೋದಂತ ಗೊತ್ತಿಲ್ಲ, ಸೊ ನೋಡಬೇಕು. ಯಾರಿಗೆ ಖುಷಿ ಆಯ್ತಾ ಇಲ್ಲ, ನನ್ನ ಮಗಳಿಗೆ ಮಾತ್ರ ತುಂಬ ಅಂದರೆ ತುಂಬ ಖುಷಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾಳೆ.
ನಮಗೆ 3 ಅವರ್ಸ್ ಸ್ಲಾಟ್ ಕೊಟ್ಟಿದ್ದರು, 10 ಓ ಕ್ಲಾಕಿಂದ ನೈಟ್ 1 ಓ ಕ್ಲಾಕ್ವರೆಗೂ. ಮತ್ತು ಎಲ್ಲ ಥರದ OTT ಆ್ಯಪ್ ಕೂಡ ಅಲ್ಲಿ ಅವೈಲಬಲ್ ಇರುತ್ತೆ. ನೀವು ಯಾವುದಾದ್ರೂ ಮೂವಿ ಡೌನ್ಲೋಡ್ ಮಾಡಿದರೆ ಅಥವಾ ನಿಮ್ಮ ಹತ್ರ OTT ಆ್ಯಪ್ದು ಸಬ್ಸ್ಕ್ರಿಪ್ಷನ್ ಇದ್ದರೆ ನೀವು ಎಲ್ಲ ಮೂವಿ ನೋಡ್ಬೋದು. ನಮಗೆ ಯಾವ ಮೂವಿ ನೋಡಬೇಕಂತಲೇ ಗೊತ್ತಾಗ್ತಿಲ್ಲ, ಯಾಕಂದರೆ ರೀಸೆಂಟಾಗಿ ಬಂದು ಎಲ್ಲ ಮೂವಿನೂ ನಮ್ಮ ಮನೆಯಲ್ಲೇ ಟಿ ವಿಲಿ ನೋಡಿಬಿಟ್ಟಿದ್ವಿ. ಸೊ ಹಾಗಾಗಿ ಸ್ವಲ್ಪ ಟೈಮು ಹಾಡಾಕಿ ಡ್ಯಾನ್ಸ್ ಮಾಡಿದ್ವಿ ಎಲ್ಲರೂ. ಮಸ್ತ್ ಮಜಾ ಮಾಡಿದ್ವಿ ಅಂತಲೇ ಹೇಳ್ಬೋದು. ಅದರಲ್ಲೂ ನಿಮಗೆ ಇಷ್ಟ ಆದವ್ರ ಜೊತೆ, ನಿಮಗೆ ತುಂಬ ಫ್ರೆಂಡ್ಲಿ ಆಗಿರೋರ ಜೊತೆ ಹೋದರೆ ಮಾತ್ರ ಫ್ಯಾಮಿಲಿಯವ್ರ ಜೊತೆ ಸಖತ್ ಎಂಜಾಯ್ ಮಾಡ್ಬೋದು. ನನಗಂತೂ ಲೈಕ್ ವಿಶ್ವಂಗಿಂತ ಜಾಸ್ತಿ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಆಮೇಲೆ ಸಿಹಿನೂ ಅಷ್ಟೇ, ಹಾಡು ಹಾಕಿದ್ರೆ ಸಾಕು ಡ್ಯಾನ್ಸ್ ಮಾಡ್ತಾಯಿದ್ಲು. ಏನು ನಮಗೆ ಅಷ್ಟು ಹಿಂಸೆನೇ ಕೊಟ್ಟಿಲ್ಲ ಅವಳು. ಆ ಥಿಯೇಟರ್ ಒಳಗಡೆಲ್ಲ ಅವಳು ಆಟ ಆಡ್ಕೊಂಡಿದ್ಲು. ಒಂದು 1/2 ಅವರ್ ಡ್ಯಾನ್ಸ್ ಮಾಡಿದ್ವಿ. ಆಮೇಲೆ ಯಾವುದಾದ್ರೂ ಮೂವಿ ನೋಡೋಣ ಅಂತ ಓಂ ನಮಃ ಶಿವಾಯ ಮೂವಿ ನೋಡೋಕ್ಕೆ ಹಾಕಿದ್ವಿ. ಅದನ್ನು ಒಂದು ಸ್ಟಾರ್ಟಿಂಗ್ ಅಷ್ಟೇ ನೋಡಿದ್ವಿ. ಆಮೇಲೆ ಬೇಡ ಇನ್ನೊಂದು ಸಲ ನೋಡಿದ್ರೆ ಆಯಿತು ಅಂತ ಮತ್ತೆ ಸಾಂಗ್ಸ್ ಎಲ್ಲ ಹಾಕ್ಕೊಂಡು ಹಾಗೆ ಸುಮ್ಮನೆ ಚಿಲ್ ಮಾಡ್ತಾಯಿದ್ವಿ. ಅದಾದಮೇಲೆ ಫುಡ್ ಆರ್ಡರ್ ಮಾಡಿದ್ವಿ. ಅವರೇ ನಿಮಗೆ ಮೆನು ತಂದು ಕೊಡ್ತಾರೆ. ಮತ್ತು ಏನಾದರೂ ಅವರು ಪದೇ ಪದೇ ಬಂದು ನಿಮಗೆ ಡಿಸ್ಟರ್ಬ್ ಮಾಡಲ್ಲ. ರಿಮೋಟ್ ಕೂಡ ಕೊಟ್ಟಿರ್ತಾರೆ, ಅದನ್ನು ಪ್ರೆಸ್ ಮಾಡಿದ್ರೆ ಅವರೇ ಬರ್ತಾರೆ. ಫುಡ್ಡು ಅಂತೂ ಅಲ್ಟಿಮೇಟ್ ಆಗಿತ್ತು. ಲೋ ಕಾಸ್ಟು ತುಂಬ. ಪಿಜ್ಜಾ ಎಲ್ಲ ಜಸ್ಟ್ 119 ರುಪೀಸ್ ಇತ್ತಷ್ಟೇ. ಬೇಕಾದರೆ ಟ್ರೈ ಮಾಡಿ, ಅಲ್ಟಿಯಾಗಿತ್ತು ಪಿಜ್ಜಾ ಅಂತೂ. ನೀವೇ ನೋಡ್ಬೋದು ನಾವು ಎಷ್ಟು ಖುಷಿಯಾಗಿದ್ದೀವಿ ಮತ್ತು ಎಷ್ಟು ಎಂಜಾಯ್ ಮಾಡ್ತಿದ್ದೀವಿ ಅಂತ. ನೀವು ಒಂದು ಸಲ ವಿಸಿಟ್ ಮಾಡಿ. ಅಲ್ಲಿ ಹಾಕಿದ ಸಾಂಗ್ಸ್ ಎಲ್ಲ ವಿಡಿಯೋದಲ್ಲಿ ಹಾಕೋದಕ್ಕಾಗೋದಿಲ್ಲ, ಯಾಕಂತ ಹೇಳಿದ್ರೆ ಕಾಪಿರೈಟ್ ಬರುತ್ತೆ. ಸೊ ಹಾಗಾಗಿ ನಾನು ಅಲ್ಲಿ ಬಂದಿರೋ ಸಾಂಗ್ಸ್ ಎಲ್ಲ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ. ವಿಶ್ವ ಆ್ಯಂಡ್ ಸಿಹಿ ಅಂತೂ ತುಂಬ ಎಂಜಾಯ್ ಮಾಡಿದ್ರು. ಮತ್ತು ಕೇಕ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಸೊ ಅರೌಂಡ್ ನಾವು ಅಲ್ಲಿಂದ ಹೊರಟಾಗ 1 ಓ ಕ್ಲಾಕ್ ಆಗಿತ್ತು ಅನ್ಕೋತೀನಿ, 12:50 ಆರ್ ಸಮಥಿಂಗ್ ಆಗಿತ್ತು. ಸೊ ಅಲ್ಲಿಂದ ಹೊರಟ್ವಿ. ಮತ್ತು ಆಚೆ ಬಂದು ಬಿಲ್ ಪೇ ಮಾಡಿ ಅವರು ಯಾರು ಬರ್ಡೇ ಇರುತ್ತೆ ಅಲ್ವಾ ಅವರಿಗೆ ಈ ಥರ ಗಿಫ್ಟ್ ಕಾರ್ಡ್ ಕೂಡ ಕೊಟ್ಟಿರ್ತಾರೆ, ಥ್ಯಾಂಕ್ ಯು ಅಂತ ಹೇಳಿ. ಮತ್ತು ಬಿಂಜೆ ಟೌನಲ್ಲಿ ನಿಮಗೆ ಆಫರ್ ಇದೆ. ನಿಮ್ಗೆ ಏನಾದರೂ ಸೆಲೆಬ್ರೇಷನ್ ಮಾಡಿ ಅದನ್ನು ಇನ್ಸ್ಟಾಗ್ರಾಮಲ್ಲಿ ಟ್ಯಾಗ್ ಮಾಡಿ, ಏನಾದರೂ 100 ಲೈಕ್ಸ್ ಆ ಥರ ಬಂದರೆ ನಿಮಗೆ 100 ರುಪೀಸಿಂದ 500 ರುಪೀಸ್ವರೆಗೆ ಕ್ಯಾಶ್ ಬ್ಯಾಕ್ ಇರುತ್ತೆ ಅಂತ. ಸೊ ಮಸ್ಟ್ ವಿಸಿಟ್ ಅಂತಲೇ ಹೇಳ್ಬೋದು. ಲೋ ಕಾಸ್ಟಲ್ಲಿ ನಿಮ್ಮ ಪ್ರೀತಿ ಪಾತ್ರರಾದವ್ರಿಗೆ ಒಂದು ಒಳ್ಳೆ ಸೆಲೆಬ್ರೇಷನ್ ಮಾಡ್ಬೋದು. ಫೈನಲಿ ಸೆಲೆಬ್ರೇಷನ್ಸ್ ಎಲ್ಲ ಮುಗಿಸ್ಕೊಂಡು ಈಚೆ ಬಂದರೆ ನಮ್ಮ ಕಾರ್ ಟಯರಲ್ಲಿ ಏರ್ ಸ್ವಲ್ಪ ಕಡಿಮೆ ಇತ್ತು. ಈ ಥರ ಏರೆಲ್ಲ ಕಡಿಮೆ ಆದಾಗ ವಿಶ್ವ ಮಿಷಿನ್ ಇಟ್ಕೊಂಡಿದ್ದಾರೆ. ತುಂಬ ಅಂದರೆ ಇದು ತುಂಬ ಹೆಲ್ಪ್ಫುಲ್ಲು. ನೀವೆಲ್ಲೇ ಇದ್ದರೂ ಕೂಡ ಕಾರಲ್ಲಿ ಏನಾದರೂ ಏರ್ ಕಡಿಮೆ ಆಯ್ತಂದರೆ ಈ ಮಿಷಿನ್ನ ಕಾರಿಗೆ ಕನೆಕ್ಟ್ ಮಾಡಿಕೊಂಡು ಕಾರ್ ಆನ್ ಮಾಡಿದ್ರೆ ಟಯರಿಗೆ ಏರ್ ಫಿಲ್ ಆಗುತ್ತೆ. ನಾನು ನಿಮಗೆ ಹೆಲ್ಪ್ಫುಲ್ ಆಗ್ಬೋದು ಅಂತ ಈ ಮಿಷಿನ್ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನೀವು ಮಸ್ಟ್ ಬೈ ಅಂತಲೇ ಹೇಳ್ಬೋದು. ಈ ಮಿಷಿನ್ ಲಿಂಕ್ ಬೇಕು ಅಥವಾ ನೇಮ್ ಗೊತ್ತಾಗಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಲಿಂಕ್ನ ಖಂಡಿತವಾಗ್ಲೂ ಅಪ್ಲೋಡ್ ಮಾಡ್ತೀನಿ. ಹೇಗೆ ಅನಿಸ್ತಿದೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ. ನನಗಂತೂ ಬಿಂಜೆ ಟೌನ್ ಸಖತ್ ಇಷ್ಟ ಆಯಿತು. ಆ ಫಾಗ್ ಎಂಟ್ರಿ ಅಂತೂ ಒಬ್ಬ ಹೆವೆನ್ಲಿ ಫೀಲಿಂಗ್ ಥರ ಇತ್ತು. ಐ ಹೋಪ್ ನನ್ನ ಹಸ್ಬೆಂಡ್ಗೆ ಇದು ತುಂಬ ಸರ್ಪ್ರೈಸ್ ಅನಿಸ್ತು ಅಂತ. ಮತ್ತು ಊಟ ಕೂಡ ಅಷ್ಟೇ, ಲೈಕ್ ಫುಡ್ಸು ಸ್ನ್ಯಾಕ್ಸು ಎಲ್ಲದು ತುಂಬ ಚೆನ್ನಾಗಿತ್ತು. ಕ್ವಾಲಿಟಿನೂ ಅಷ್ಟೇ, ಕ್ವಾಂಟಿಟಿನೂ ಅಷ್ಟೇ. ಮಸ್ಟ್ ವಿಸಿಟ್ ಅಂತಲೇ ಹೇಳ್ಬೋದು. ನಿಮ್ದು ಯಾವುದೇ ರೀತಿ ಬರ್ಡೇಸು, ಆ್ಯನಿವರ್ಸರೀಸು, ಬ್ರೈಟ್ ಟು ಬಿ ಎಲ್ಲದನ್ನು ಲೈಕ್ ನೀವು ಇಲ್ಲಿ ಸೆಲೆಬ್ರೇಟ್ ಮಾಡ್ಬೋದು. ಮತ್ತು ನಿಮಗೆ ಕಡಿಮೆ ಕಾಸ್ಟ್ ಕೂಡ, ತುಂಬ ಲೋಯೆಸ್ಟ್ ಪ್ರೈಸ್ ಇದೆ. 1399 ಅಷ್ಟೇ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿನ ಸ್ಟಾಫ್ಸ್ ಕೂಡ ಅಷ್ಟೇ ತುಂಬ ಫ್ರೆಂಡ್ಲಿ ಆಗಿದ್ದಾರೆ, ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಸೊ ಮತ್ತೆ ಯಾಕೆ ತಡ, ನೀವು ಬಿಂಜೆ ಟೌನ್ಗೆ ವಿಸಿಟ್ ಮಾಡಿ.
ಮತ್ತು ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇಗ 1K ಸಬ್ಸ್ಕ್ರೈಬರ್ಸ್ನ ರೀಚ್ ಮಾಡೋಣ. ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.